ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕೆರೆಹಿತ್ತಲು ಗ್ರಾಮದಲ್ಲಿ ಪುಂಡಾನೆಗಳ ಹಾವಳಿ ಜೋರಾಗಿದೆ. ಪುಂಡಾನೆಗಳ ಕಾಟಕ್ಕೆ ರೈತರಂತೂ ಬೇಸತ್ತು ಹೋಗಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಕಾಡಾನೆಗಳ ಹಾವಳಿಯಿಂದಾಗಿ ಸುಮಾರು 50ಕ್ಕೂ ಹೆಚ್ಚು ತೆಂಗಿನ ಮರಗಳು ನಾಶವಾಗಿದೆ. ಅಡಿಕೆ, ಬಾಳೆ, ಶುಂಠಿ ಬೆಳೆಯನ್ನು ಕೂಡ ನಾಶ ಮಾಡಿದ್ದಾವೆ. ಅಲ್ಲದೆ ಕಾಡಾನೆಗಳು ರೈತರ ಕೃಷಿ ಸಲಕರಣೆಗಳನ್ನು ಕೂಡ ಬಿಟ್ಟಿಲ್ಲ. ಕಳೆದ 15 ದಿನಗಳಿಂದ ಈ ಕಾಡಾನೆಗಳು ರೈತರ ನಿದ್ದೆಗೆಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಕಾಡಾನೆಗಳ ಕಾಟವನ್ನ ತಪ್ಪಿಸಿ ಅಂತ ರೈತರ ಬೆಳೆ ಹುಡಿಸಿ ಅಂತ ರೈತರು ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅನಂತಪುರ ಹೋಬಳಿ ಕೆರೆಹಿತ್ತಲು ಗ್ರಾಮದ ವಾಸಿಯಾದ ನಾನು ಸರ್ಕಾರದ ಕಣ್ಣು ತೆರೆಸಲಿಕ್ಕಾಗಿ ಈ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ಬೆಳಗಿನ ಜಾವ 2:35 ಸುಮಾರಿನಲ್ಲಿ 3 ಅಥವಾ 2 ಆನೆಗಳ ಗುಂಪು ಬಂದು ನಮ್ಮ ತೆಂಗಿನ ತೋಟವನ್ನೆಲ್ಲ ಧ್ವಂಸ ಮಾಡಿದೆ. ಸುಮಾರು 25 ತೆಂಗಿನ ಮರಗಳು ಹಾಳಾಗಿದ್ದಾವೆ. ಹಾಗೆ ಅಕ್ಕಪಕ್ಕದ ತೋಟದಲ್ಲಿ ಕೂಡ ಬಾಳೆ, ಅಡಿಕೆ, ತೆಂಗು, ಶುಂಠಿ ಎಲ್ಲ ಹಾಳು ಮಾಡ್ತಾ ಇದೆ. ಒಂದು ಕಡೆ ಮಂಗಗಳ ಹಾವಳಿ, ಇನ್ನೊಂದು ಕಡೆ ಬರದ ನಾಡು ನಮ್ಮದು. ಅದ್ರ ಜೊತೆಗೆ ಈ ಆನೆಗಳ ಸಂಕಷ್ಟದಿಂದ ನಾವು ನಲುಗಿ ಹೋಗಿದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲ ಜನಪ್ರತಿನಿಧಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರವಾಗಲಿ ನಮ್ಮ ಕಷ್ಟವನ್ನು ಪರಿಹರಿಸಿ ನಮಗೆ ಪರಿಹಾರ ನೀಡಬೇಕಾಗಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇದು ಸುಮಾರು 15 ದಿವಸದಿಂದ ಹೀಗೆ ಆಗ್ತಾ ಇದ್ರು ಕೂಡ ನಮ್ಮ ಕರೆಗೆ ಯಾರೂ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಈ ಮೂಲಕವಾಗಿ ತಾವು ಗಮನ ಹರಿಸಬೇಕಾಗಿ ವಿನಂತಿ. ನಾವು ಇದೇ ಪಕ್ಕದ ಜಮೀನ್ದಾರರು ಸುಮಾರು ರಾತ್ರಿ ಹೆಚ್ಚು ಕಮ್ಮಿ 1:30-2 ಗಂಟೆ ರಾತ್ರಿ ನಾವು ಕಂಡಾರೆ ಒಂದು ಆನೆ ನೋಡಿದ್ದೀನಿ. ಪೂರ್ತಿ ಶುಂಠಿ ಮತ್ತು ಬಾಳೆ, ಅಡಿಕೆ, ಪ್ರತಿಯೊಂದು ಜ್ವಾಳ ಪ್ರತಿಯೊಂದು ನಾಶ ಮಾಡ್ತದವೆ. ಎಷ್ಟು ದಿನ ಆಯಿತು ಅಂದರೆ ಇದು ಸುಮಾರು 15 ದಿನ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೆ ಇಲ್ಲಿಗೆ ಸಂಜೆ ಹೊತ್ತು 2-3 ಗಾಡಿಯಲ್ಲಿ ಬರ್ತಾರೆ. ಪಾಪ ಅವ್ರ ಕೈಲಾಗಿದ್ದ ಕೆಲಸ ಅವ್ರು ಮಾಡ್ತಿದ್ದಾರೆ. ಬರ್ತಾರೆ, ಸಂಜೆ ಬರ್ತಾರೆ, ಅಲ್ಲಿ ಬಂದರು ಇಲ್ಲಿ ಬಂದರು ಹೋದರು. ರಾತ್ರಿ ಹೊತ್ತು ಯಾರು ಬಂದು ಈಗ ಮಾಡ್ತಾ ಇಲ್ಲ. ಇದು 15 ದಿನದಿಂದ ಈ ಥರ ನಡೀತೈತಿ. ಭಾರಿ ಇದಾಗಿದೆ, ಅನಾನುಕೂಲ ಇಲ್ಲಿ. ಇದಕ್ಕೆ ನೀವು ಈಗ DC ಸುತ್ತನೂ ಇದಕ್ಕೆ ಯಾವುದು ಮೇಯ್ನು ಶಿವಮೊಗ್ಗ ಅವರು ಇದಕ್ಕೆ ಕ್ರಮ ತಗೋಬೇಕು ಅರ್ಜೆಂಟಾಗಿ. ರೈತರು ಈಗಾಗಲೇ ಬರದಿಂದ ಭಾಳ ಮನನೊಂದಿದ್ದು, ಮಳೆ ಇಲ್ದಲೇ ಅವ್ರ ಬೆಳೆ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಈ ಮಧ್ಯೆ ಕಾಡು ಪ್ರಾಣಿಗಳ ಉಪಟಳದಿಂದ ಭಾಳ ನಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಇದು ಈಗಿಂದು ಅಲ್ಲ, ಇದು 15 ದಿನದಿಂದ ಈ ಥರ ನಡೀತಾ ಇದೆ. ದಯವಿಟ್ಟು ಸರ್ಕಾರದವ್ರು ಈ ಕಡೆ ಗಮನ ಹರಿಸ್ಬೇಕು. ಜನಪ್ರತಿನಿಧಿಗಳು, ಅರಣ್ಯ ಇಲಾಖೆಯವರು ಬಂದು ಇಲ್ಲಿ ನಮ್ಮ ನಷ್ಟ ಏನಂತ ಅಂದಾಜು ಮಾಡಿ ನಮಗೆ ಪರಿಹಾರ ಕೊಡಬೇಕು. ಇದನ್ನು ಮುಂದೆ ಯಾವುದೇ ಥರ ನಷ್ಟ ಆಗದಿರೋ ಥರ ತಡೆಗಟ್ಟಬೇಕಾಗಿ ನಮ್ಮ ವಿನಂತಿ.